ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ಒಂದು ಕಡೆಗೆ ಟಿಕೆಟ್ ಕೊಡದೇ ಇದ್ರು, ಅಧಿಕೃತವಾಗಿ ಘೋಷಣೆ ಆಗದೇ ಇದ್ರೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿನ್ನೆ ಹೇಗೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಆಯಿತು ಅನ್ನೋದನ್ನ ನೋಡಿದ್ವಿ ನಾವು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಟಿಕೆಟ್ ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ಕಗ್ಗಂಟಾಗಿ ಉಳಿದಿದೆ ದಾವಣಗೆರೆ ಟಿಕೆಟ್ ವಿಚಾರ. ಒಂದ್ ಕಡೆಗೆ ಇರೋದು ಶಾಮನೂರು ಕುಟುಂಬ, ಪವರ್ಫುಲ್ ಫ್ಯಾಮಿಲಿ, ಇನ್ನೊಂದು ಕಡೆಗೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್. ಎರಡರಲ್ಲಿ ಯಾವುದನ್ನ ಆಯ್ಕೆ ಮಾಡುತ್ತೆ ಕಾಂಗ್ರೆಸ್? ಯಾವುದನ್ನ ಆಯ್ಕೆ ಮಾಡಿದ್ರು ಒಂದು ಪೇಚ್ ಇದೆ ಅಲ್ಲಿ. ಯಾಕಂದ್ರೆ ಚುನಾವಣೆಯನ್ನು ಸೋಲೋದಕ್ಕಾಗಲ್ಲ, ಸತತವಾಗಿ ಗೆಲ್ತಾ ಬರ್ತಾ ಇರುವಂತಹ ಕ್ಷೇತ್ರ. ಇನ್ನೊಂದು ಕಡೆಗೆ ಬಾಗಲಕೋಟೆಯಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಕುಟುಂಬದಲ್ಲೇ ಬಂಡಾಯದ ಬಾವುಟ ರೆಡಿ ಇಟ್ಕೊಂಡಿದ್ದಾರೆ. ಈ ಬಂಡಾಯದ ಚಿಗುರನ್ನ ಹೇಗೆ ಚಿವುಟಿ ಹಾಕುತ್ತೆ ಕಾಂಗ್ರೆಸ್ ಅನ್ನೋದೇ ಈ ಕ್ಷಣಕ್ಕಿರುವಂತಹ ಕುತೂಹಲ. ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ನ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಅಲ್ಲಿನ ಮುಸ್ಲಿಂ ಲೀಡರ್ಸ್ ಹೇಳ್ಕೊಳ್ತಾರೆ. ಸಮರ್ಥ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದು ಸಹಜವಾಗಿ ಅವ್ರ ಪೇರೆಂಟ್ಸು.